ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನಂತಂದರೆ BSNLಗೆ ಹೋಗ್ಬಿಟ್ಟು ಹೊಸ ನಂಬರ್ ತೊಗೊಂಡು ಬರಬೇಕು ಅಂತೇಳ್ಬಿಟ್ಟು ತೊಗೊಂಡು ಬಂದ್ವಿ. ನನ್ನ ಮಗಳಿಗೆ ಕಾಲೇಜ್ ಇತ್ತು ಅಂತೇಳ್ಬಿಟ್ಟು ಅರ್ಧಕ್ಕೆನೇ ಕರ್ಕೊಂಡು ಬಂದುಬಿಟ್ಟು ಅವಳಿಗೂ ನಂಬರ್ ಕೊಡಿಸ್ಬೇಕು ಅಂತೇಳಿ ಇನ್ನು ಕರ್ಕೊಂಡು ಬಂದರೆ ನೋಡಿದ್ರೆ 18 ಇಯರ್ಸ್ ಆಗಿರಬೇಕು ಅಂತ ಹೇಳಿದರು. ಹಾಗಾಗಿ ಮತ್ತೆ ಕಾಲೇಜ್ಗೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ಸು ಬಿಟ್ಟು ಬಂದರು. ಯಾಕೆ ಅಂತಂದರೆ ಫ್ರೆಷರ್ಸ್ ಡೇ ನಡೀತಾ ಇತ್ತು. ಇನ್ನು ಅಲ್ಲಿ ಫಂಕ್ಷನ್ ಇರೋದ್ರಿಂದ ಇನ್ನು ಅರ್ಧಕ್ಕೆ ಕರ್ಕೊಂಬಂದಿರೋದ್ರಿಂದ ನಮ್ಮನೆಯವ್ರಿಗೂ ಒಂಥರ ಬೇಜಾರಾಗ್ಬಿಡ್ತು. ಯಾಕೆಂದರೆ ಫ್ರೆಷರ್ಸ್ ಡೇ ಅಂದರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಹೋಗಿ ಬಿಡೋಷ್ಟರಲ್ಲಿ ಆವಾಗಲೇ ಅರ್ಧ ಫಂಕ್ಷನ್ ಮುಗ್ದೋಗ್ಬಿಟ್ಟಿತ್ತು. ಕೇಕ್ ಕಟ್ಟಿಂಗ್ ಎಲ್ಲ ಮಿಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಮನೆಗೆ ಕೇಕ್ ಅಂತ ತೊಗೊಂಡು ಬಂದಿದ್ರು. ನೋಡ್ಬೋದು ಎಲ್ಲಿ ತೊಗೊಂಬಂದ್ರಿ? ಅಮ್ಮ ಸಲಲ್ಲ ಬಿಡು, ಅದೇ ಅದು ಹೊಸ್ದಾಗಿ ಮಾಡಿದ್ದಾರೆ ಅಪ್ಪಸ್ ಅಂತ. ಓ, ಕಾಂತಿ ಸ್ವೀಟ್ಸ್ ಅಂತಂದ್ರ. ಸರಿ, ಆಕ್ಚುಲಿ ಫ್ರೆಷರ್ಸ್ ಡೇ ಇತ್ತು ಅಂತೇಳ್ಬಿಟ್ಟು ನನ್ನ ಮಗಳು ಕಾಲೇಜಿಗೆ ಇವತ್ತು ಹೋಗಿದ್ರೆ ಏನೋ ಸ್ವಲ್ಪ ಅರ್ಜೆಂಟಾಗಿ ಆಧಾರ್ ಕಾರ್ಡಿಂದ ಏನೋ ಬೇಕಾಗಿತ್ತು ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದುಬಿಟ್ಟು ಮತ್ತೆ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಫ್ರೆಷರ್ಸ್ ಡೇ ಅಂತೇಳ್ಬಿಟ್ಟು. ಕೇಕ್ ಕಟ್ ಮಾಡೋದೊಂದೇನೋ ಮಿಸ್ ಆಗಿತ್ತಂತೆ, ಕೇಕ್ ತಿಂದಿಲ್ಲ ಅಂತ ಹೇಳ್ತಾ ಇದ್ಲು. ಅದ್ರ ಸಲುವಾಗಿ ನಮ್ಮ ಮನೆಯವರು ಅವಳಿಗೋಸ್ಕರ ಹೋಗಿ ಕೇಕ್ನ ತೊಗೊಂಬಂದಿದ್ದಾರೆ. ಅದು ಏನು ಹ್ಯಾಪಿ ಫ್ರೆಷರ್ಸ್ ಡೇ ಅಂತೇಳಿ ಬರ್ಸ್ಕೊಂಡು ಬಂದಿದ್ದಾರೆ. ಅವಳು ಫೀಲ್ ಆಗ್ತಾಳೆ ಅಂತೇಳ್ಬಿಟ್ಟು ತೊಗೊಂಬಂದಿದ್ದಾರೆ. ಪಾಪ ನನ್ನ ಮಗ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ. ಎಲ್ಲ ಅವಳಿಗೆ ಅಂದರೆ ಅವನಿಗೇನಿಲ್ಲ. ಅವನು ನಾನು ಈ ಮನೇಲಿ ಅನಾಥರಾಗ್ಬಿಟ್ಟಿದ್ದೀವಿ. ಈ ಮನೇಲಿ ನಾನು ನನ್ನ ಮಗ ಇಬ್ಬರು. ಚಿಂಟು ನಮ್ಮ ಪರಿಸ್ಥಿತಿ. ನಮಗೆ ಅಂತ ಏನೂ ಇಲ್ಲ, ನಮಗೆ ಅಂತ ಯಾರೂ ಇಲ್ಲ. ಯಾರನ್ನೂ ನಂಬಕ್ಕಾಗಲ್ಲ. ಎಲ್ಲರೂ ನಮ್ಮೋರೆ, ಆದರೆ ಯಾರು ನಮ್ಮೋರಲ್ಲ. ಚೆನ್ನಾಗಿದಲ್ಲ ಅಲ್ಲ ಚಿಂಟು? ಹೌದು, ಅವಳು ಬಾಯಿಂದ ತಿಂತಾಳಂತೆ, ನನ್ನ ಮಗ ಮೂಗಿಂದ ತಿಂತಾನಂತೆ. ಪೆನ್ನೇನೋ ತರಬೇಕಂತೆ, ಹೊರಗಡೆ ಹೋಗಿ ರೆಡಿ ಆಗಿದೆ. ಹೋಗಿ ಪೆನ್ ತರೋಣ ಅಂತೇಳಿ ಸಾಯಂಕಾಲ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮುಗೀತು. ಇವಾಗ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್. ಸಾಯಂಕಾಲ ಪೂಜೆ ಹಿಂಗಾಗಿದೆ ಅಂದರೆ ಸಾಯಂಕಾಲ ಕಂಪಲ್ಸರಿ ಇವಾಗಲೂ ದೀಪ ಹಚ್ತೀನಿ. ಇವಾಗ ಶುಕ್ರವಾರ ಆಗಿರೋದ್ರಿಂದ ಇನ್ನು ಸ್ವಲ್ಪ ಮಾಮೂಲಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬ ಫ್ರೆಶ್ ಆಗಿದೆ ಹೇಳ್ಬೇಕಂದ್ರೆ. ಸಾಯಂಕಾಲ ಇವಾಗ ಟೈಮು ಮಧ್ಯಾಹ್ನ ನಾನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಒಂದು 2 ಗಂಟೆ ಹಂಗಾಗಿತ್ತು. ಹೂಗಳಾದ್ರೇ ಎಷ್ಟು ಫ್ರೆಶ್ ಆಗಿದೆ. ಟೈಮ್ ಇವಾಗ 6:30 6:45 ಚೆನ್ನಾಗಿ. ನಾನು ತೋರಿಸ್ತಾನೆ ಇರ್ತೀನಿ ದೇವ್ರ ಮನೆಯದು ಫೋಟೋಸ್ ಆಗಿರಲಿ, ವಿಡಿಯೋಸ್ ಆಗಿರಲಿ. ಮಳೆ ಅಂದ್ರೆ ಮಳೆ, ಹೊರಗಡೆ ಚಳಿ ಆಗ್ತಾ ಇದೆ. ನಂದು ಇವತ್ತು ಫ್ರೆಷರ್ಸ್ ಡೇ. ಇವತ್ತು ನಾನು ಫ್ರೆಷರ್ಸ್ ಡೇಗೆ ಹೋಗಿ ಬಂದಿದ್ದೀನಿ. ಕೇಕು, ಡ್ಯಾನ್ಸ್ ಎಲ್ಲ ಇತ್ತು. ಬನ್ನಿ ನಾವೇನು ಕೇಕ್ ತಿಂದಿರ. ನೀನೇನು ಮ್ಯಾಚ್ ಬಾಕ್ಸ್ ಎಲ್ಲ ಹಚ್ತೀಯಾ? ಕ್ಯಾಂಡಲ್, ಅಯ್ಯೋ ಅದೆಲ್ಲ ಏನಕ್ಕೆ ಬೇಕು? ಕ್ಯಾಂಡಲ್ ಎಲ್ಲ ಕ್ಯಾಂಡಲ್ ಇಲ್ಲ, ಕ್ಯಾಂಡಲ್ ಏನು ನಡೆಯುತ್ತೆ ತಾನೆ. ಹ್ಯಾಪಿ ಬರ್ಡೇ. ನಾನು ಒಂದಾನ ನನಗೆ ಬೇಕು.
ಐಬ್ರೋ ಚೆನ್ನಾಗಿ ಅನಿಸುತ್ತಲ್ಲ ನಂದು ಇಷ್ಟು ಚೆನ್ನಾಗಿ ಐಬ್ರೋ ಹಚ್ಕೊಂಡೇ ಇಲ್ಲ ಬಟ್ ಆದರೆ ಎಷ್ಟು ಚೆನ್ನಾಗಿದೆ ಪರ್ಮನೆಂಟ್ ಐಬ್ರೋ ಆಗಿರೋದ್ರಿಂದ ಸಖತ್ತಾಗಿದೆ ಹಂಗೆ ಹಚ್ಚೋದು ಬುದ್ಧಿ ಇಲ್ದವನು ಹಿಂದಿಂದ ಹಚ್ಚು ಇದು ರೆಡ್ ವೆಲ್ವೆಟ್ ಹಿಂಗೆ ಒಂದೇ ಸೆಕೆಂಡು ಹಚ್ಚಿ ಜಯಂತಿರಷ್ಟೇ ಹಿಂಗೆ ಹ್ಯಾಪಿ ಹ್ಯಾಪಿ ಬರ್ಡೇ ನೀನು ಆ ಕಡೆಯಿಂದ ಬಾ ಹ್ಯಾಪಿ ಫ್ರೆಶರ್ಸ್ ಡೇ ಹ್ಯಾಪಿ ಫ್ರೆಶರ್ಸ್ ಡೇ ಥ್ಯಾಂಕ್ಸ್ ಹ್ಯಾಪಿ ಫ್ರೆಶರ್ಸ್ ಡೇ 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 ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಅದರಲ್ಲಿ ಅರ್ಧ ಹ್ಯಾಪಿ ಫ್ರೆಶರ್ಸ್ ಡೇ ಹ್ಯಾಪಿ ಫ್ರೆಶರ್ಸ್ ಫ್ರೆಂಡ್ಸ್ ಇವತ್ತು ಅವಳು ಫ್ರೆಶರ್ಸ್ ಡೇ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಕೇಕ್ ತೊಗೊಂಬಂದು ಕೊಟ್ಟಿದ್ದಾರೆ ಫಸ್ಟ್ ಪಪ್ಪ ಕೊಡು ಆಮೇಲೆ ನನಗೆ ಕೊಡಂತೆ ಆಮೇಲೆ ಎಲ್ಲರೂ ನಮ್ಮೋರು ಆದರೆ ಯಾರು ನಮ್ಮೋರು ಅಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಿಂಡಿ ತಗೋ ಫಸ್ಟ್ ಸಣ್ಣ ಮಕ್ಳಿಗೆ ಫಸ್ಟ್ ಫುಲ್ ತಿಂತಾನು ಹ್ಯಾಪಿ ಫ್ರೆಶರ್ಸ್ ಡೇ ಹ್ಯಾಪಿ ಫ್ರೆಶರ್ಸ್ ಡೇ ತಡಿ ಆಯ್ತಲ್ಲ ಚೀಟಲ್ಲಿಂದ ಬಾಗ್ಲಾಕತ್ತೆ ಮನೆ ಹ್ಯಾಪಿ ಫ್ರೆಶರ್ಸ್ ಡೇ ಹ್ಯಾಪಿ ಫ್ರೆಶರ್ಸ್ ಡೇ ಆಯ್ತು ನನಗೊಂದು ಮೇನ್ ಇಂಪಾರ್ಟೆಂಟ್ ಅದು ನೋಡಲಿ ಲಕ್ಕಿ ಎಲ್ಲ ತೈತಿ ಅಲ್ಲೇ ಮಮ್ಮಿದು ತೆಗಿತಿದ್ದು ಇದರಲ್ಲೆಲ್ಲ ಬರೀ ಕ್ರೀಮೇ ಹಾಕಿಟ್ಬಿಟ್ಟಿದ್ದಾರೆ ರೆಡ್ ವೆಲ್ವೆಟ್ ಹ್ಯಾಪಿ ಫ್ರೆಶರ್ಸ್ ಡೇ ಅಚ್ಚು 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 ಮಚ್ಚು ಮಚ್ಚು ಅನ್ನ ಲಕ್ಕಿ ಪಾಪ ಹೇ ಲಕ್ಕಿ ತಿನ್ಸಲ್ವಾ ಬೇಡ ಅದಕ್ಕೆ ಲಕ್ಕಿ ತಿನ್ಬಾರ್ದು ಸಾಕು ಈಗೆಲ್ಲ ತಿಂದಿದ್ದಾಯ್ತಲ್ಲ ಕೊಡ ಮಾಡಿ ನಂಗೆ ದೊಡ್ಡ ದೊಡ್ಡ ಪೀಸ್ ಬೇಕಾ ಇವ್ರನ್ನ ಹೆಂಗೆ ತಿಂತಿದ್ದಾಳೆ ಸೂಪರ್ ಕೇಕ್ ರೆಡ್ ವೆಲ್ವೆಟ್ ಅಲ್ಲ ಇದು ರೆಡ್ ವೆಲ್ವೆಟ್ ಇದು ಚೆನ್ನಾಗಿದೆ ಟೇಸ್ಟ್ ಅದಕ್ಕೆ ತಂದಿರೋದು ಹಿಂಗಿದ್ದಿದ್ದು ಕೇಕ್ ಹೆಂಗೆ ಮಾಡಿರಲ್ಲ ನೋಡಿ ಅನ್ಯಾಯ ತರ್ಸು ತರ್ಸು ಕಾಮೆಂಟ್ಸ್ನಲ್ಲಿ ಹೇಳಿ ನಿಮಗೆ ಯಾವ ಕೇಕ್ ಇಷ್ಟ ಅಂತ ತುಂಬ ಅಲ್ಲ ಚೆನ್ನಾಗಿದೆ ರೆಡ್ ವೆಲ್ವೆಟ್ ಕೇಕ್ ಅಂದ್ರೆ ನಂಗಂತೂ ಬ್ಲ್ಯಾಕ್ ಚಾಕ್ಲೇಟ್ ಇಷ್ಟ ಮತ್ತು ರೆಡ್ ವೆಲ್ವೆಟೂ ಇಷ್ಟ ನನಗೆ ರೆಡ್ ವೆಲ್ವೆಟ್ ಫಸ್ಟ್ ನನಗೆ ಚಾಕ್ಲೇಟ್ ಓಕೆ ಇನ್ನು ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಇನ್ನು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ಹೊರಗಡೆ ಅಂತಂದರೆ ದೂರ ಹೋದರೆ ಮತ್ತೆ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಮನೆ ಹತ್ರನೇ ದಿ ಸ್ಪೈಸ್ ಟೌನ್ ಅಂತ ಇದೆ ಅಲ್ಲಿಗೆ ಬಂದ್ವಿ ಅದು ಬೇರೆ ಮಳೆನೂ ಬರ್ತಾಯಿತ್ತು ಇನ್ನು ಹಾಗೆ ಇನ್ನು ಮನೆ ಹತ್ರನೇ ಇದು ಇದೆ ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಚೈನೀಸ್ ಸ್ಪೆಷಲ್ ಇದು ಹಾಗಾಗ್ಬಿಟ್ಟು ಇನ್ನು ದೂರ ಹೋದರೆ ಮತ್ತೆ ಟೈಮ್ ಆಗಿಬಿಡುತ್ತೆ ಅದರಲ್ಲಿ ಬೇರೆ ಮಳೆ ಚಳಿ ಗಾಳಿ ಇದೆಲ್ಲ ಇರೋದ್ರಿಂದ ಹತ್ರ ಇರೋದನ್ನೇ ನೋಡಿಕೊಂಡು ಇಲ್ಲಿಗೆ ಅಂತ ಬಂದ್ವಿ ಅದರಲ್ಲಿ ಬೇರೆ ಬೆಳಗ್ಗೆಯಿಂದನೂ ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದು ಕೆಲಸ ಎಲ್ಲ ಮಾಡಿಕೊಂಡು ನನಗಂತೂ ಎಷ್ಟು ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು ಅಂದರೆ ಅಷ್ಟು ಬ್ಯಾಕ್ ಪೇನ್ ಆಗಿತ್ತು ಬಟ್ ಮಕ್ಕಳಿಗೋಸ್ಕರ ಬರಲೇಬೇಕಲ್ವ ಹಾಗಾಗ್ಬಿಟ್ಟು ಬಂದ್ವಿ ಅದರಲ್ಲಿ ಬೇರೆ ಹತ್ರ ಬರ್ತಾಯಿದೆ ಹಬ್ಬ ಎಲ್ಲ ಬರ್ತಾಯಿದ್ರೆ ಮನೇಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಆಗಿರಲಿ ಅದು ಇದು
ಬೆಡ್ ಆಗಿರಲಿ ಸಣ್ಣ ಪುಟ್ಟ ಎಷ್ಟೇ ಇವಾಗಲಿಂದ ಕ್ಲೀನ್ ಮಾಡ್ಕೊತ ಹೋದರೆ ಹಬ್ಬ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿರುತ್ತೆ. ಒಂದೇ ದಿನವೇ ಎಲ್ಲ ಮಾಡಿ ಮುಗಿಸ್ತೀನಿ ಅಂತಂದರೆ ನನ್ನ ಕೈಲಂತೂ ನಿಜವಾಗ್ಲೂ ಸಾಧ್ಯ ಇಲ್ಲ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟನ್ನ ನಾನು ಮಾಡ್ಕೋತಾ ಇರ್ತೀನಿ. ಎಲ್ಲ ಕೆಲಸದವ್ರಿಗೆ ಒಪ್ಪಿಸ್ಬಿಟ್ಟು ಇನ್ನು ಅವರೇ ಮಾಡ್ತಾರೆ ಅಂತ ನಾನು ಯಾವತ್ತೂ ಹಂಗೆ ಅನ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವರೂ ಕೆಲಸ ಮಾಡಿ ಎಷ್ಟು ಮಾಡಬೇಕೋ ಅಷ್ಟು ಮಾಡಿ ಹೋಗ್ತಾ ಇರ್ತಾರೆ. ಮಾಡ್ತಾರೆ ಅಂತೇಳ್ಬಿಟ್ಟು ಎಲ್ಲವನ್ನೂ ಕೊಟ್ಬಿಟ್ಟು ಅವ್ರಿಗೆ ಮಾಡ್ಸೋಕ್ಕೆ ಅಂತ ಆಗಲ್ಲ. ಹಾಗಾಗಿ ನಾನು ಅವ್ರ ಹತ್ರನೂ ಸ್ವಲ್ಪ ಮಾಡಿಸ್ಕೊತೀನಿ. ಇನ್ನು ನನ್ನ ಕೈಲಿ ಎಷ್ಟು ಸಾಧ್ಯನೋ ನಾನು ಅಷ್ಟು ಕೆಲಸನ ಮುಗಿಸ್ಕೊಂಡು ಟೈಮು ಹೆಂಗೆ ಆಗುತ್ತೆ ಆ ಟೈಮ್ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ತಾ ಇರ್ತೀನಿ. ಇನ್ನು ಶ್ರಾವಣ ಬಂದರೆ ಸಾಮಾನ್ಯವಾಗಿ ನಾನ್ ವೆಜ್ನ ತಿನ್ನೋದಿಲ್ಲ. ನಮ್ಮ ಮನೇಲಿ ನಾನ್ ವೆಜ್ಜು ತಿನ್ನಲ್ಲ ಅಂತ ಏನೂ ಇಲ್ಲ, ತಿಂತೀವಿ. ಬಟ್ ಏನು ಅಂತಂದರೆ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಕೂರಿಸೋವರೆಗೂ ಇನ್ನು ತಿನ್ನಬಾರ್ದು ಅಂತೇಳ್ಬಿಟ್ಟು ಮಾಡೋದಿಲ್ಲ, ಅಷ್ಟೇ ಬಿಟ್ಟು. ಇನ್ನು ಅಮಾವಾಸ್ಯೆ ಬರೋವರೆಗೂ ಮಾತ್ರ ತಿಂತೀವಿ. ಅಮಾವಾಸ್ಯೆ ಬಂದಮೇಲಿಂದ ಅಂದರೆ ಭೀಮ್ನ ಅಮಾವಾಸ್ಯೆ ಬಂದಮೇಲಿಂದ ಇನ್ನು ನಾನ್ ವೆಜ್ ಮನೇಲೂ ಮಾಡೋಕ್ಕೆ ಹೋಗಲ್ಲ. ದಿ ಸ್ಪೈಸ್ ಟೌನ್ ಅಂತ ಹೇಳ್ಬಿಟ್ಟು ಇಲ್ಲಿ ಚೈನೀಸ್ ಫುಡ್ ಆಗಿರೋದ್ರಿಂದ ಎಲ್ಲ ಥರನೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ನಾವು ಫಸ್ಟಿಗೆ ಹೇಳ್ಬಿಡ್ತೀವಿ ಸ್ವೀಟ್ ಜಾಸ್ತಿ ಬೇಡ, ಸ್ವೀಟ್ ಹಾಕಲಿಲ್ಲಾದರೂ ಪರವಾಗಿಲ್ಲ ಹಾಗೆ ಮಾಡಿಕೊಡಿ ಅಂತ. ಸ್ವೀಟ್ ಹಾಕಿದ್ರೇ ಅವರು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ವಿತೌಟ್ ಸ್ವೀಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವೇ ಅವ್ರ ಹತ್ರ ಹೇಳಿಬಿಟ್ಟು ಸ್ವಲ್ಪ ಸ್ಪೈಸಾಗಿ ಮಾಡಿ ಅಂತ ಹೇಳಿಬಿಟ್ಟು ಸ್ಪೈಸಾಗಿ ಮಾಡಿಸ್ಕೊತೀವಿ. ಇಲ್ಲಿ ನನ್ನ ಮಗ ಹೇಳ್ತಾ ಇದ್ದಾನೆ ಇದು ಚೈನೀಸ್ ಅವರು ಹಿಂಗೆ ತಿನ್ನೋದು ಅಂತೇಳ್ಬಿಟ್ಟು. ಇವರು ಮನೆಯಲ್ಲಿ ತರಿಸ್ಕೊಂಡಿದ್ದಾರೆ, ಅದು ಸ್ಟೀಲ್ ಥರದ್ದು. ಅದರಲ್ಲಿ ಯಾವಾಗಲೂ ಅಷ್ಟೇ ನೂಡಲ್ಸು ಆ ಥರ ಏನಾದರೂ ಮಾಡಿದ್ರೆ ಅದರಲ್ಲೇ ತಿಂತಾ ಇರ್ತಾರೆ. ಇದು ವುಡ್ಡಿಂದು ಇದೇ ಫಸ್ಟ್ ಟೈಮು ಈ ಥರ ಸಿಕ್ಕಿರೋದು. ಅವ್ರ ಹತ್ರ ಕೇಳಿಬಿಟ್ಟು ತೊಗೊಂಡಿದ್ದಾರೆ. ಅದು ಮಧ್ಯೆ ಗ್ಯಾಪೂ ಇದೆ. ಆ ಗ್ಯಾಪ್ ಇರೋದ್ರಿಂದ ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಇಲ್ಲಿ ನನಗೆ ವಾಯ್ಸು ಇಲ್ಲಿ ಆ್ಯಕ್ಚುಲಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ, ಡಿಸ್ಕಷನ್ ಎಲ್ಲ ನಡೆದಿದೆ. ನನಗೆ ವಾಯ್ಸ್ ಓವರು ಯಾಕೆ ಕೊಡಬೇಕಾಯ್ತು ಅಂತಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ನನಗೆ ವಿಡಿಯೋ ಕ್ಲೇಮ್ ಬರುತ್ತೆ ಅಂತೇಳ್ಬಿಟ್ಟು ನಾನು ಮತ್ತೆ ವಾಯ್ಸ್ ಓವರು ಕೊಡೋಂಗಾಯ್ತು. ಇಲ್ಲ ಅಂದಿದ್ರೆ ಅವ್ರದ್ದು ಮಕ್ಳದ್ದು ಡಿಸ್ಕಷನ್ ಹೆಂಗಿರುತ್ತೆ ಅಂತ ಗೊತ್ತಲ್ವಾ, ಒಂಥರ ಚೆನ್ನಾಗಿರುತ್ತೆ, ತಮಾಷೆಯಾಗಿರುತ್ತೆ. ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ಎಲ್ಲಿಗಾದ್ರೂ ಹೊರಗಡೆ ಹೋಟೆಲ್ಗೆ ಹೋದಾಗೆ ಹಂಗೆ ತಿಂತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಅದು ಹೆಂಗೆ ಜಗಳ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಆ ಥರ ಜಗಳ ಮಾಡ್ಕೊತಾರೆ ಮಕ್ಕಳು. ಇನ್ನು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇನ್ನು ಮಳೆ ಬೇರೆ ಬರ್ತಾ ಇರೋದ್ರಿಂದ ಕೂಲಾಗಿ ಅಂದರೆ ತುಂಬ ಕೂಲಾಗಿತ್ತು. ಮೇಲ್ಗಡೆಯಿಂದ ಕುತ್ಕೊಂಡ್ರೆ ಕೆಳಗಡೆ ಎಲ್ಲ ಗಾಡಿ ಓಡಾಡೋದು ಅದು ಇದು ಎಲ್ಲ ನೀಟಾಗಿ ಕಾಣಿಸ್ತಾ ಇತ್ತು. ಅದರಲ್ಲಿ ಬೇರೆ ನನಗೆ ಹೇಳ್ತಾಯಿದ್ರು ನೀನು ಇದೇ ಥರನೇ ತಿನ್ನು ಅಂತೇಳಿ. ನಾನು ಅದನ್ನೇ ಹೇಳ್ತಾಯಿದ್ದೆ, ಈ ಥರ ಅವ್ರ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು. ನಮ್ಮ ಅಂಥವೆಲ್ಲ ಮಕ್ಕಳಿಗೆ ಸೂಟ್ ಆಗುತ್ತೆ, ನಮ್ಮಂಥವ್ರಿಗೆಲ್ಲ ಅದು ಸೂಟ್ ಆಗೋದಿಲ್ಲ, ತಿನ್ನೋಕ್ಕೂ ಆಗೋದಿಲ್ಲ. ಅದು ತಿಂದರೆ ಹೊಟ್ಟೆನೂ ತುಂಬೋದಿಲ್ಲ ನನಗೆ. ವೀಕೆಂಡ್ಸ್ ಆಗಿರೋದ್ರಿಂದ ಇನ್ನು ಜನನೂ ಅಷ್ಟೊಂದೇನು ಬಂದಿರಲಿಲ್ಲ. ಆ್ಯಕ್ಚುಲಿ ವೀಕೆಂಡ್ಸಿಗೆ ಅಂತಂದರೆ ತುಂಬ ಜನ ಬರ್ತಾರೆ. ಅದನ್ನೇ ಅನ್ಕೊತಾ ಇದ್ವಿ ಇನ್ನು ಯಾಕೆ ಇನ್ನೂ ಜನ ಬಂದಿಲ್ಲ ಅಂತ. ಇಲ್ಲೆಲ್ಲ ಬೆಂಗಳೂರಿನಲ್ಲಿ ವೀಕೆಂಡ್ಸಿಗೆ ಜನ ಬರೋದು ಟೈಮಿಂಗ್ಸು ಅಂತಂದರೆ 9 ಗಂಟೆ 10 ಗಂಟೆಗೆ ಹಂಗೆ ತುಂಬ ಜನ ಬರ್ತಾರೆ. ನಾವು ಒಂದು ಸುಮಾರು 9 ಗಂಟೆಗೆ ಹೋಗಿದ್ವಿ ಅಂತ ಅನಿಸುತ್ತೆ. ಹಾಗಾಗಿ ಇನ್ನು ಅವಾಗ ತಾನೇ ಇನ್ನೂ ಜನ ಬರ್ತಾಯಿದ್ರು. ಇದು ಯಾವುದೋ 2 ಕಡ್ಡಿಗಳನ್ನ ಇಟ್ಕೊಂಡು ತಿಂತಾಯಿದ್ರು. ಚಾಪ್ ಸ್ಟಿಕ್ ಅಂತ ಹೇಳ್ತಾರಂತೆ ಅದಕ್ಕೆ. ನಾನು ಅದನ್ನೇ ಹೇಳ್ತಿದ್ದೆ, ಅಷ್ಟು ಅವತಾರ ಮಾಡ್ಕೊಂಡು ತಿನ್ನೋ ಬದಲು ಆರಾಮಾಗಿ ಸ್ಪೂನಲ್ಲಿ ಇಲ್ಲ ಅಂತಂದರೆ ಫೋರ್ಕಲ್ಲಿ ತಿಂದರೆ ಸ್ವಲ್ಪ ಆದರೂ ಹೊಟ್ಟೆ ಆದರೂ ತುಂಬುತ್ತೆ. ಇದು ಯಾವುದಿದು ಕಡ್ಡಿಗಳನ್ನ ಇಟ್ಕೊಂಡು ತಿಂತಾಯಿದ್ರೆ ಅದು ಎಷ್ಟೊತ್ತರೆಗೂ ತಿಂತಾಯಿದ್ರೂ ಅದು ಖಾಲಿನೇ ಆಗೋದಿಲ್ಲ, ಹೊಟ್ಟೆನೂ ತುಂಬೋದಿಲ್ಲ, ಖಾಲಿನೂ ಆಗೋದಿಲ್ಲ. ಮಕ್ಕಳಿಗೆ ಹೆಂಗೆ ಅಂತಂದರೆ ಈ ಡ್ರಾಮಾ ಎಲ್ಲ ಬರ್ತಾವಲ್ಲ ಈಗ ಕೊರಿಯನ್ ಡ್ರಾಮಾ, ಅದನ್ನೆಲ್ಲ ನೋಡಿಬಿಟ್ಟು ಅವರಿಗೆ ಆ ಥರ ತಿನ್ನೋದು ಆಗಿರಲಿ ಅದೆಲ್ಲವನ್ನೂ ಅದೇ ರೀತಿಯೇ ಮಾಡೋಕ್ಕೆ ಅಂತ ಹೋಗ್ತಾರೆ. ನೋಡ್ಬೋದು. ಆದ್ರೂ ಎಷ್ಟು ಚೆನ್ನಾಗಿ ಅದರಲ್ಲೇ ತಿಂತಾಯಿದ್ರು. ನನಗೆ ಅನ್ನಿಸ್ತಾಯಿತ್ತು ನನಗೆ ಅದು ಇಟ್ಕೊಳೋಕ್ಕೂ ಬರ್ತಾ ಇರಲಿಲ್ಲ, ತಿನ್ನೋಕ್ಕೂ ಬರ್ತಾ ಇರಲಿಲ್ಲ. ಅಂಥವೆಲ್ಲ ಅವ್ರ ಥರ ಎಲ್ಲ ಮಾಡಿಕೊಂಡು ತಿನ್ನೋಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮ ಮನೇಲಿ ಹೆಂಗೆ ಅಂತಂದರೆ ನಮ್ಮ ಮನೆಯವ್ರದ್ದು ಫಾಸ್ಟ್, ಎಷ್ಟು ಬೇಗನೆ ತಿಂದುಬಿಡ್ತಾರೆ ಅಂದರೆ ನಾವು ಇನ್ನೂ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಆವಾಗಲೇ ನಮ್ಮ ಮನೆಯವ್ರು ಆವಾಗಲೇ ಅರ್ಧ ಖಾಲಿನೇ ಮಾಡಿಬಿಟ್ಟಿರ್ತಾರೆ. ಅಷ್ಟು ಫಾಸ್ಟಾಗಿ ಅವರು ಊಟನ ಮಾಡ್ತಾರೆ. ಫ್ರೆಷರ್ಸ್ ಡೇಗೆ ಡ್ಯಾನ್ಸ್ ಮಾಡಿದಾಳೆ ಅನಿಸುತ್ತೆ. ಕಾಲು ನೋವಾಗ್ಬಿಟ್ಟಿತ್ತು ಅವಳಿಗೆ, ನಡೆಯೋಕ್ಕೆ ಬರ್ತಿರಲಿಲ್ಲ. ಫ್ರೆಷರ್ಸ್ ಡೇಗೆ ಡ್ಯಾನ್ಸ್ ಮಾಡಿದಾಳೆ ಅನಿಸುತ್ತೆ ಕಾಲೇಜ್ನಲ್ಲಿ. ಅದಕ್ಕೆ ಈ ಕಡೆ how the section
ಇದು ಲಕ್ಕಿ ಕರ್ಕೊಂಬಂದ್ರೆ ಬೆಲ್ಟ್ ಹಾಕೊಂಡು ಮತ್ತೆ ಇನ್ನೇನು ಮತ್ತೆ ಮೇಲೆ ಬಂದು ಕೆಳಗಡೆ ಬರಲಿ, ಕಾಲು ಬೇರೆ ನೋವ್ತಾ ಇದ್ದಾನೆ. ಕೀ ತೊಗೊಂಡ್ರಾ? ಅದಕ್ಕೆ ಫ್ರೆಂಡ್ಸ್ ಈಗ ಹೋಗಿ ಬಂದ್ವಿ. ರೆಡ್ ಲೈಟಿನ್ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಬಂದ್ವಿ. ಇನ್ನು ಊಟ ಎಲ್ಲ ಆಯಿತು. ನಮ್ಮ ಲಕ್ಕಿಗೂ ವಾಕೆಲ್ಲ ಕರ್ಕೊಂಡು ಹೋಗಿ ಇನ್ನು ನಿದ್ದೆ ಮಾಡಬೇಕಾಗಲೇ ಟೈಮ್ ಹೋಗಲೇ 9:45 ಆಗ್ತಾ ಬಂತು. ಇನ್ನು ನಾಳೆ ಹಾಫ್ ಡೇ ಶನಿವಾರ, ನಾಳೆ ಹಾಫ್ ಡೇ ಶನಿವಾರ. ಇನ್ನು ಬೆಳಗ್ಗೆ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಅಮ್ಮ ಮನೆಗೂ ಹೋಗಬೇಕು. ನೋಡೋಣಂತೆ ಹೆಂಗಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿಂದು ಲಾಗ್ ನೋಡಿದ್ರಲ್ವ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.